ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನ ಸದೃಶಂ ತತ್ವಮಾಸಾದಿಲಕ್ಷ್ಯಂ ಏಕಂ ನಿತ್ಯಂ ವಿಮಲಮಚಲಂ ಸರ್ವರಿ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣಹಿತಂ ಸದ್ಗುರುಂ ತಂ ಸಾಯಿ ನಮಾಮಿ. ನಿಮ್ಮ ಪ್ರಶ್ನೆ ಸಾಯಿ ಉತ್ತರ ಯಶಸ್ವಿ 137ನೇ ಭಾಗಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಸೊ ಇವತ್ತು ಯಾರು ಕೇಳಿದ್ದಾರೆ? ಸಂಜೀವ್ ರಾಮಹಳ್ಳಿಯಿಂದ, ನೆಕ್ಸ್ಟ್ ಕೊಟ್ರಮ್ಮ, ನೆಕ್ಸ್ಟ್ ಕವಿ ಸ್ಮರಣ್ ಅಂತ ಕೇಳಿದ್ದಾರೆ. ಮಾಗಡಿ ರೋಡ್ನಿಂದ ರೆಗ್ಯುಲರ್ ವಿವರ ರಾಜು, ನೆಕ್ಸ್ಟ್ ಯೋಗೇಶ್ ಹುಣಸೂರಿಂದ ಕೇಳಿದ್ದಾರೆ. ಬಂಟ್ವಾಳದಿಂದ ಉಮೇಶ್ ಆ್ಯಸ್ ಯೂಶುವಲ್ ರೆಗ್ಯುಲರ್ ವಿವರ್. ಶ್ರೀನಿವಾಸ್ ಕೇಳಿದ್ದಾರೆ ಕೋಲಾರಿಂದ. ನೆಕ್ಸ್ಟ್ ಸುಖೇಶ್ ನೆಲಮಂಗಲದಿಂದ ಕೇಳಿದ್ದಾರೆ. ಸಾಯಿ ರವಿಕೀರ್ತಿ ಕೇಳಿದ್ದಾರೆ. ಊರ ಹೆಸರೇ ಇಲ್ಲ ಸಾಯಿ ಅವರೇ, ನೀವು ರವಿಯವರೇ ಕೀರ್ತಿಯವರೇ ಏನು ಹೇಳೋದು ಗೊತ್ತಾಗ್ತಾ ಇಲ್ಲ ನಿಮಗೆ. ನೆಕ್ಸ್ಟ್ ಪಲ್ಲವಿ ಅನುರಾಗ್ ಅವರು ಕೇಳಿದ್ದಾರೆ. ಸೊ ವಿತೌಟ್ ವೇಸ್ಟಿಂಗ್ ಮಚ್ ಟೈಮ್, ನೀವು ಎಲ್ಲರೂ ಕಾತರತೆಯಿಂದ ನಿಮ್ಮ ಕ್ವಶನ್ಸಿಗೆ ಕಾಯ್ತಾ ಇದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ 10 ಜನನ ತೆಗೆದುಕೊಂಡಿದ್ದೀನಿ. ಸಂಜೀವ್ ರಾಮಹಳ್ಳಿಯಿಂದ 413 ಕೇಳ್ತಾ ಇದ್ದಾರೆ. ಸಂಜೀವ್, ಪ್ರಶ್ನೆ ನಿಮ್ಮಲ್ಲೇ ಇದೆ. ಬಾಬಾ ಏನು ಹೇಳ್ತಾ ಇದ್ದಾರೆ? ಉತ್ಸಾಹದಿಂದ ನನ್ನ ನಾಮವನ್ನು ಜಪಿಸಿದರೆ ನಿನಗೆ ಬರಲಿರುವ ಕಷ್ಟಗಳೆಲ್ಲವೂ ತೊಲಗುವವು ಅಂತ ಬರ್ತಾ ಇದೆ ಸಂಜೀವ್ ಅವರೇ. ನೆಕ್ಸ್ಟ್ ಕೊಟ್ರಮ್ಮ ಅವರು 3 ವಾರದಿಂದ ಆರಾಮಿರಲಿಲ್ಲ ಅಂತ ಅವರಿಗೆ ಪಾಪ ಇವತ್ತು ಕೇಳಿದ್ದಾರೆ. ಕೊಟ್ರಮ್ಮ ಅವರೇ ಚೆನ್ನಾಗಿದ್ದೀರಾ? ಕೊಟ್ಟೂರಲ್ಲಿ ಬಿಸಿಲು ಜಾಸ್ತಿ, ಹಾಗೆ ಇಲ್ಲಿ ಕೂಡ ಅಷ್ಟೇ. 222 ಸಮಸ್ಯೆ ನಿಮ್ಮಲ್ಲೇ ಇದೆ ಕೊಟ್ರಮ್ಮ ಅವರೇ. ಸೊ 222 ಬಾಬಾ ಏನು ಹೇಳ್ತಾ ಇದ್ದಾರೆ? ನಿಮ್ಮಷ್ಟೇ ಕುತೂಹಲ ನನಗೂ ಸಹ ಇದೆ. ನಿನಗೆ ತಿಳಿಯದ ಮಿತ್ರನಿಂದ ನಿನ್ನ ಕಾರ್ಯವು ಸರಿಯಾಗಿ ನಡೆಯುತ್ತದೆ, ಅಲ್ಲಿವರೆಗೆ ತಾಳ್ಮೆಯಿಂದ ಇರು. ನಾವು ಪೇಷನ್ಸ್ ಇಟ್ಕೊಳ್ಳೋದೇ ಇಲ್ಲ, ಕೊನೆಯವರೆಗೂ ಇನ್ನೇನು ಫಲ ಕೊಡಬೇಕು ಅನ್ನೋವರೆಗೂ ಪೇಷನ್ಸ್ ಇಟ್ಕೊಂಡಿರ್ತೀವಿ. ಫಲ ರಿಲೀಸ್ ಆಗೋ ಟೈಮಲ್ಲಿ ಪೇಷನ್ಸ್ ಬಿಟ್ಬಿಡ್ತೀವಿ. ಆ ಥರ ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ ಕೊಟ್ರಮ್ಮವರೇ. ನಿಮ್ಮ ಮಿತ್ರೆಯಿಂದ, ನಿಮ್ಮ ಒಬ್ಬ ಫ್ರೆಂಡಿಂದ ನಿಮಗೆ ಯೂಸ್ ಆಗುತ್ತೆ, ನಿಮ್ಮ ಸಮಸ್ಯೆ ಸಾಲ್ವ್ ಅಂತ ಬರ್ತಾ ಇದೆ. ನೆಕ್ಸ್ಟ್ ಸ್ಮರಣ್, ಕವಿ ಸ್ಮರಣ್ ಅಂತ ಹೆಸರು ಚೆನ್ನಾಗಿದೆ. ಇದು 105 ಊರ ಹೆಸರು ಹೇಳಬೇಕು ಕವಿಯವರೇ, ಸ್ಮರಣ್ ಅವರೇ. ಏನು ಹೇಳಿ ನಿಮಗೆ ಗೊತ್ತಾಗ್ತಾ ಇಲ್ಲ. ಸೊ 105, ಮನಸ್ಸಿನಲ್ಲೇ ಭಯ ಆಂದೋಲನಗಳನ್ನು ಹೊಂದಿದ್ದೀರಿ, ಬಾಬಾರವರ ಮಂತ್ರವನ್ನು ಜಪ ಮಾಡಿ, ಗುರುವಾರದಂದು 7 ಜನರಿಗೆ ಊಟವನ್ನು ಕೊಡಿ, ಎಲ್ಲವೂ ಕಷ್ಟವೂ ನಿವಾರಣೆ ಆಗುವುದು ಅಂತ ಬರ್ತಾ ಇದೆ ಅವರೇ. ಓಕೆ ಸ್ಮರಣ್ ಅವರೇ. ಮಾಗಡಿ ರೋಡ್ ರಾಜು ರೆಗ್ಯುಲರ್ ವಿವರ್ 179. ದಯಮಾಡಿ ನನ್ನ ಅವಸರಕ್ಕೆ ಕ್ಷಮಿಸಿ, ಕಾರಣ ನಿಮಗೆ ತಿಳಿದಿದ್ದೇ ಇದೆ. ವರ್ಕಿಂಗ್ ಡೇ. ನಿಮಗೆ ಒಳ್ಳೆಯ ಸಂತಾನ ಉಂಟಾಗುವುದು, ಏನೂ ಬಾಧೆ ಇಲ್ಲ, ನಾನಿದ್ದೇನೆ ಅಂತ ಬರ್ತಾ ಇದೆ ರಾಜು ಅವರೇ. ಅಯ್ಯೋ ರಾಜು ಅವರೇ, ನೀವು ಮದುವೆ ಆಗಿದ್ದರೆ ಆನ್ಸರ್ ಸಮಂಜಸ ಆಗೋಲ್ಲ, ಬಟ್ ಒಂದು ಒಳ್ಳೆಯತನ ಆಗುತ್ತೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಹುಣಸೂರಿನಿಂದ ಯೋಗೇಶ್ ಕೇಳ್ತಾ ಇದ್ದಾರೆ. 188 ಸಮಸ್ಯೆ ನಿಮ್ಮಲ್ಲೇ ಇದೆ, ಸಿಕ್ಕಾಪಟ್ಟೆ ನನಗೆ ಬಂಧುಗಳ ಕಾಟ, ತಲೆನೋವು ಅಂತ ಬರ್ದಿದ್ದೀರಾ. ದಯಮಾಡಿ ಸಮಸ್ಯೆಗಳನ್ನು ಬರಬೇಡಿ ಯೋಗೇಶ್ ಅವರೇ, ಸಮಸ್ಯೆ ನಿಮ್ಮಲ್ಲಿ ಇರ್ತದೆ, ಪ್ರಶ್ನೆ ಮಾತ್ರ ಕೇಳಿ, ಬಾಬಾ ಉತ್ತರ ಕೊಡ್ತಾ ಇದ್ದಾರೆ. 188 ಅಲ್ವಾ ಯೋಗೇಶ್ ಅವರೇ? ನೋಡೋಣ. ಲೋಕದಲ್ಲಿರುವವರಿಗೆಲ್ಲ ರಕ್ಷಣೆಯಾಗಿ ನಿಲ್ಲುವೆ, ಎಲ್ಲ ರೂಪಗಳು ನನ್ನವೇ ಅಂತ ಬರ್ತಾ ಇದೆ ಯೋಗೇಶ್ ಅವರೇ. ನೆಕ್ಸ್ಟ್ ಬಂಟ್ವಾಳ ಉಮೇಶ್, ಏಕನಾಮ ಸದಾಪ್ರೀತಿ. ಬಂಟ್ವಾಳ ಉಮೇಶ್ ಅವರು 2 ವಾರ ಕೇಳಿರಲಿಲ್ಲ, ಮತ್ತೆ ಕೇಳಿದ್ದಾರೆ. ಇವರು 500 ಕೆಳಗಡೆ ಕೇಳ್ತಾರೆ ಯಾವಾಗಲೂ. 483 483 ಏನಿದೆ ನೋಡೋಣ. ಕಂಡವರಿಗೆಲ್ಲ ಗುರುಗಳಾಗುತ್ತಾರೆಯೇ, ನಿನ್ನ ಭ್ರಮೆಗಳೆಲ್ಲ ದೂರವಿಡು, ಬಾಬಾವನ್ನು ಬಿಟ್ಟು ನೀನು ಅವರ ಮೇಲೆ ಭಾರ ಹಾಕಿ ಆರಾಮಾಗಿರು. ನೋಡಿ, ನಾವು ಕಂಡ ದೇವರಿಗೆ ಕೈ ಮುಗಿತೀವಿ. ಕೆಲವರು ನಾನೇ ಬಾಬಾ ಸ್ವರೂಪಿ ಅಂದ್ಬಿಡ್ತಾರೆ. ಇಟ್ ಈಸ್ ವೆರಿ ರಾಂಗ್ ಅಲ್ವಾ? ನಂಬ್ತಾರೆ ಅಂದರೆ ಜನ ನಂಬಿಸೋರು ಜಾಸ್ತಿ ಆಗ್ತಾರೆ ಸ್ನೇಹಿತರೆ. ಮೂಢನಂಬಿಕೆ ಇಟ್ಕೋಬೇಡ್ರಿ, ಅದಕ್ಕೆ ನಂಬಿಕೆಗೆ ಮೂಢ ಅನ್ನೋದು. ಯಾರ್ಯಾರು ಕಣ್ಕಂಡವ್ರು ಕೃಷ್ಣ ಯಾಕೆ ಆಗ್ತಾರೆ, ಕಣ್ಕಂಡವ್ರು ರಾಮ ಯಾಕೆ ಆಗ್ತಾರೆ, ಕಣ್ಕಂಡವ್ರು ಯಾಕೆ ಸಾಯಿಬಾಬಾ ಆಗ್ತಾರೆ ಅಲ್ವಾ? ನೋಡಿ ನಂಬುವಾಗ ಕೂಡ ನೋಡಿ ನಿರ್ಧಾರ ಮಾಡಿ ನಂಬಿ. ಆಮೇಲೆ ನೀವು ಯಾರು ಲಾಯಕ್ಕಿದ್ದಾರೆ ಅವರ ಹತ್ತಿರ ನೀವು ಪ್ರಾಬ್ಲಮ್ಗಳನ್ನು ಹಂಚಿಕೊಳ್ಳಿ. ನಿಮ್ಗೆ ಅವ್ರು ಚೆನ್ನಾಗಿ ಕೇಳ್ತಾರೆ ಅಂದ್ಬಿಟ್ಟು ಎಲ್ಲ ಪ್ರಾಬ್ಲಮ್ನ ಡೌನ್ಲೋಡ್ ಮಾಡ್ತಾಯಿದ್ರೆ ಅವರು ನಿಮ್ಮನ್ನು ಕುರುಡ ಕಣ್ಣಿಗೆ ಬಟ್ಟೆ ಕಟ್ಟಿ ಬೇರೆ ಕಡೆಗೆ ಎಳ್ಕೊಂಡು ಹೋದಂಗೆ ಕರ್ಕೊಂಡು ಹೋಗ್ತಾ ಇರ್ತಾರೆ. ನೀವು ಯಾರ ಹತ್ತಿರ ಎಮೋಷನ್ಸ್ ಹಂಚ್ಕೋತೀರಿ ಅದು ಅವ್ರ ಕಾಬಿಲ್ ಇದರ ಅನ್ನೋದು ನೀವು ಜಡ್ಜ್ ಮಾಡಬೇಕು, ಗೊತ್ತಾಯ್ತಾ? ಸೊ ಇದನ್ನು ಬಾಬಾ ಹೇಳಿಕೊಡ್ತಾ ಇದ್ದಾರೆ ನಮಗೆ. ನಾವು ಈಗಲೂ ಕಲಿಯಲ್ಲ ಅಂದರೆ ಹೇಗೆ? ಬಂಟ್ವಾಳ ಉಮೇಶ್ವರಿ ಆನ್ಸರ್ ಸಿಕ್ತು ಅಂತ ಅಂದ್ಕೊಂಡಿದ್ದೀನಿ. ಓಕೆ 483 ಇನ್ನೊಂದ್ಸಲ ಓದ್ಬಿಡ್ತೀನಿ. ಕಂಡವರೆಲ್ಲ ಗುರುಗಳಾಗುತ್ತಾರೆಯೇ, ಓಕೆ, ನಿಮ್ಮ ಭ್ರಮೆಗಳೆಲ್ಲ ಬಿಟ್ಟು ಬಾಬಾರ ಮೇಲೆ ಭಾರ ಹಾಕಿ ಬದುಕಿ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಕೋಲಾರಿಂದ ಶ್ರೀನಿವಾಸ್ ಅವ್ರು ಕೇಳ್ತಾ ಇದ್ದಾರೆ. ಮನೆಗೆ ಬನ್ನಿ ಅಂತ ಹೇಳಿದ್ರೆ ಶ್ರೀನಿವಾಸ್, ಖಂಡಿತ ಕೋಲಾರಲ್ಲಿ ನನ್ನ ಒಬ್ಬ ತಂಗಿ ಇರ್ತಾರೆ ಸಂಧ್ಯಾ ಅಂತ, ಅವರು ವೃತ್ತಿಯಲ್ಲೇ ಭವಿಷ್ಯ ಹೇಳ್ತಾರೆ. ಸೊ ಅವರು ಶ್ರೀನಿವಾಸ್ ನಿಮ್ಮೂರ ಹತ್ರನೇ ಇದ್ದಾರೆ. ಅವರು 186 ನೋಡೋಣ. ಶ್ರೀನಿವಾಸ್ ಅವರೇ ಏನು ಹೇಳ್ತಾ ಇದ್ದಾರೆ ಬಾಬಾ? ಸಮಸ್ಯೆ ನಿಮ್ಮಲ್ಲೇ ಇದೆ, ನಿಮ್ಮಷ್ಟೇ ಕುತೂಹಲ ನನಗೂ ಸಹ ಇದೆ. ನನ್ನ ಮಂತ್ರವೇ ನಿನಗೆ ಶ್ರೀರಕ್ಷೆ. ನೋಡಿ ಶ್ರೀನಿವಾಸ್ ಏನು ಹೇಳ್ತಾ ಇದ್ದಾರೆ? ನನ್ನ ಮಂತ್ರವೇ ನಿನಗೆ ಶ್ರೀರಕ್ಷೆ, ನಾನು ನಿನ್ನ ರಕ್ಷಕ,
ನೀನು ಸಂಶಯ ಪಡಲೇಬೇಕಾಗಿಲ್ಲ, ಸಂಶಯ ಪಡಲೇಬೇಡ ಅಂತ ಹೇಳ್ತಾ ಇದ್ದಾರೆ. ಸುಖೇಶ್ ನೆಲಮಂಗಲ 150 ಒಂದು ಕಮ್ಮಿ 149. ಸುಖೇಶ್ ಅವರೇ ಬಾಬಾ ಏನು ಹೇಳ್ತಾ ಇದ್ದಾರೆ ನೋಡೋಣ. ಅವಸರ ಬೇಡ, ನಿನ್ನ ಕರ್ಮ ಬಲವಾಗಿದೆ. 1 ವರ್ಷದ ನಂತರ ನೀನು ಅಂದುಕೊಂಡಿರುವ ಕಾರ್ಯಗಳು ಖಂಡಿತ ನೆರವೇರುತ್ತದೆ. ನನ್ನ ಚರಿತ್ರೆಯನ್ನು ಪಠಣ ಮಾಡು ಅಂತ ಬರ್ತಾ ಇದೆ ಸುಖೇಶ್ ಅವರೇ. ನೆಕ್ಸ್ಟ್ ಸಾಯಿ ರವಿಕೀರ್ತಿ 106. ಸಾಯಿ ರವಿಕೀರ್ತಿ ಅಂತ ನನ್ನ ಸ್ನೇಹಿತ ಒಬ್ಬನಿದ್ದಾನೆ, ಅವನು ಅಖಂಡ ಭಕ್ತ KS ಚಿತ್ರಮ್ಮ ಸಿಂಗರ್ ಇದ್ದಾರಲ್ಲ ಅವರು ಅಭಿಮಾನಿ. ಸೊ ಭಾಳಷ್ಟು ಜನ ಇದ್ದಾರೆ, ಜಾನಕಿ ಅಮ್ಮ ಅಭಿಮಾನಿಗಳು, ರಾಜ್ಕುಮಾರ್ ಅಭಿಮಾನಿಗಳು, P ಸುಶೀಲಾ ಅಭಿಮಾನಿಗಳು. ಆದರೆ ಅವರವ್ರು ಹೊಡೆದಾಡದೇ ಇದ್ದರೆ ಸಾಕು ಅಷ್ಟೇ. ಇಲ್ಲಿ ನನಗೊಬ್ಬ ಫ್ರೆಂಡ್ ಇದ್ದಾರೆ ಸಾಯಿ ರವಿಕೀರ್ತಿ ಅಂತ, ಅವರು ಚಿತ್ರಮ್ಮ ಅಭಿಮಾನಿ. ಓಕೆ, ಅವ್ರ ಹೆಸರು ಇರೋರು ಒಬ್ಬರು ಪ್ರಶ್ನೆ ಕೇಳಿದ್ದಾರೆ. ಸಾಯಿ ರವಿಕೀರ್ತಿ 106. ಸಮಸ್ಯೆ ನಿಮ್ಮಲ್ಲೇ ಇದೆ ಸಾಯಿ ರವಿಯವರೇ, ಕೀರ್ತಿಯವರೇ. ಸೊ ಸಮಸ್ಯೆ ಬಾಬಾ ಹೇಳ್ತಾ ಇದ್ದಾರೆ, ಕೋರಿಕೆಗಳೆಲ್ಲವೂ ತ್ಯಜಿಸಬೇಕು. ಮನಸ್ಸಿನಲ್ಲಿ ಬಾಬಾರವನ್ನು ಮನಸ್ಸಿಟ್ಟು ಸರ್ವರು ಬಾಬಾರ ಕಾರಣ ಎಂದುಕೊಂಡು ನಡೆದದ್ದೇ ಆದಲ್ಲಿ ಆ ಮಾರ್ಗದಲ್ಲಿ ನಿಮಗೆ ಸುಖ ಉಂಟಾಗುವುದು. ಕೆಲವು ಸಲ ನಮ್ಗೆ ಅನ್ವಾಂಟೆಡ್ ಲಿಮಿಟ್ಸ್ ಇರ್ತಾವೆ ನೋಡಿ. ಒಂದು ಮುಗಿಸ್ತೀವಿ, ಬಾಬಾ ಟ್ರೂ ಮಾಡ್ತಾರೆ, ಇನ್ನೊಂದು ಕೇಳ್ತೀವಿ, ಮತ್ತೆ ಮುಗಿಸ್ತಾರೆ, ಮತ್ತೆ ಟ್ರೂ ಮಾಡ್ತಾರೆ, ಮತ್ತೆ ಇನ್ನೊಂದು ಕೇಳ್ತೀವಿ. ಹ್ಯೂಮನ್ ವಾಂಟ್ಸ್ ಆರ್ ಅನ್ಲಿಮಿಟೆಡ್ ಅಂತ ಅದಕ್ಕೆ ಎಕನಾಮಿಕ್ಸಲ್ಲಿ ಹೇಳೋದು ಅಲ್ವಾ. ಪಲ್ಲವಿ ಅನುರಾಗ್ ಚೆನ್ನಾಗಿದೆ, ಇವ್ರ ಹೆಸರು ನಾವು ಅನುರಾಗ್ ಅಂತ ಕರೀಲೋ ಪಲ್ಲವಿ ಅಂತ ಕರೀಲೋ ಗೊತ್ತಿಲ್ಲ. 102 ಹೇಳಿದರೆ, ನಿಮ್ಮ ಮನೆಯಲ್ಲಿ ಶಾಂತಿ ಕಡಿಮೆ, ಅದಕ್ಕಾಗಿ ವಿಷ್ಣು ಸಹಸ್ರನಾಮವನ್ನು ಪಠಣ ಮಾಡಿ. ಎಷ್ಟೋ ಜನ ಈ ವಿಧದಲ್ಲಿ ಶಾಂತಿಯನ್ನು ಹೊಂದಿರುವರು ಅಂತ ಬರ್ತಾ ಇದೆ. ಎಷ್ಟೋ ಮನೆಗಳಿಗೂ ಇದು ಸಹ ಒಂದು ಉತ್ತರ. ಆಮೇಲೆ ನಾಳೆ ರಾತ್ರಿ ನಾನು ನನ್ನ ಮಡದಿ ಆಮೇಲೆ ನನ್ನ ತಾಯಿಯವರು ನನ್ನ ಅಜ್ಜನ ಊರಾದ ಸೌದತ್ತಿ ಹೋಗ್ತಾ ಇದ್ದೀವಿ. ಯಾಕಂದರೆ ಅಲ್ಲಿ ಜಾತ್ರೆ ಇದೆ, ದ್ಯಾಮವ್ವ ದುರ್ಗ ಒಂದು. ದ್ಯಾಮವ್ವ ದುರ್ಗವ್ವ ಬಂದುಬಿಟ್ಟು ಎಲ್ಲಮ್ಮನ ತಂಗಿ ಅಂತ ಪ್ರತೀತಿ ಇದೆ. ಓಕೆ, ಆಮೇಲೆ ಈ ನಮ್ಮ ಅಜ್ಜನವರ ಜಾತ್ರೆ ವಿಶೇಷ ಒಂದು ಸ್ವಲ್ಪ ಟೈಮ್ ಮಾಡ್ಕೊಂಡು ಹೇಳ್ತೀನಿ ಅವಸರದಲ್ಲಿದ್ದರೂ ಸಹ. ಈ ಜಾತ್ರೆ 44 ವರ್ಷಕ್ಕೆ ಒಂದು ಸರ್ತಿ ನಡೆಯುತ್ತೆ. ಸೊ ಒಂದು ಸಲ ನೀವು ಒಂದು ಜಾತ್ರೆ ಕಾಣೋದೇ ಕಷ್ಟ. ನಾನು 4ನೇ ಕ್ಲಾಸಲ್ಲಿ ಇದ್ದಕ್ಕೆ ಬಂದಿತ್ತದು 1981ನಲ್ಲಿ. ಈಗ ಬರ್ತಾ ಇದೆ. ನಾನು ಓದೆಲ್ಲ ಮುಗಿಸಿ ಕೆಲಸಕ್ಕೆ ಮದುವೆ ಆಗಿ ಮಕ್ಕಳೆಲ್ಲ ಆದಮೇಲೆ ನನ್ನ ಮಗಳು ಮದುವೆಗೆ ಬಂದಳು. ಸೊ ಇಷ್ಟೆಲ್ಲವನ್ನೂ ಭಗವಂತ ಕಳಿಸೋದಕ್ಕೆ ಪರಮ ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು ಅಂತ ಮಾತ್ರ ನಾನು ಪ್ರಾರ್ಥಿಸಬಲ್ಲೆ. ನಮಗಾಗಿ ಬೇಡ್ಕೊಳೋದು ಇದ್ದಿದ್ದೆ ಸ್ನೇಹಿತರೆ, ನನ್ನ ಮಗಳಿಗೆ ಒಳ್ಳೇದು ಮಾಡು, ನನ್ನ ಮಕ್ಕಳಿಗೆ ಒಳ್ಳೇದು ಮಾಡು, ನಮ್ಮ ಮೊಮ್ಮಕ್ಕಳಿಗೆ ಒಳ್ಳೇದು ಮಾಡು, ನಮಗಿನ್ನ ದುಡ್ಡು ಕೊಡು, ನಮಗಿನ್ನ ಒಂದು ಮನೆ 2 ಮನೆ ಮಾಡು, ಫ್ಲಾಟ್ ಮಾಡು, ಆಮೇಲೆ ಏನಾದ್ರು ಇದ್ರೆ ಪ್ರಾಬ್ಲಮ್ಗಳು ಸಾಲ್ವ್ ಮಾಡು. ಇದು ನಾವು ಅಂತ ಪೀಸ್ ಕಮ್ಮಿ ಆಗುತ್ತೆ. ಕೊಟ್ಟಿದ್ದಾನೆ ಪ್ರತಿ ಗಳಿಗೆ. ಯಾರೋ ಮೊನ್ನೆ ಫೇಸ್ಬುಕ್ಕಲ್ಲಿ ನೋಡಿದೆ, ನಿನ್ನ ಗಳಿಗೆ ಶುಭ ಗಳಿಗೆ ಯಾವುದು ಅಂತ ಕೇಳಿದ್ದಾರೆ ಯಾರೋ ಒಬ್ಬರು ಮನೆಗೆ. ಅವನು ಹೇಳ್ತಾನೆ, ನಾನು ಬೆಳಗ್ಗೆ ಎದ್ದು ಕಣ್ಣು ಬಿಟ್ಟ ಗಳಿಗೆನೇ ಶುಭ ಗಳಿಗೆ ಅಂತ. ಎಷ್ಟು ಚೆನ್ನಾಗಿದೆ ನೋಡಿ ಅಲ್ವಾ. ಆದ್ದರಿಂದ ಪ್ರತಿ ಮೊಮೆಂಟನ್ನು ನೀವು ಎಂಜಾಯ್ ಮಾಡಿ ಸ್ನೇಹಿತರೆ, ವಿತಂಡವಾದ ಮಾಡಿ ಒಂದು ಮನಃಶಾಂತಿಯನ್ನು ಹಾಳು ಮಾಡ್ಕೋಬೇಡಿ. ಯಾರು ಕೇಳಲ್ಲ ಅವ್ರಿಗೆ ಬಿಟ್ಟುಬಿಡಿ. ಸೊ ಹೇಳೋದಕ್ಕೆ ಹೋಗಿ ಕುಚೋದ್ಯವನ್ನು ಮಾಡ್ಕೊಳ್ಳೋಕೆ ಹೋಗಬೇಡಿ. ಆಗುತ್ತೆ, ಬೆಳಗ್ಗೆ ಎದ್ದಾಗ ಪ್ರತಿಯೊಬ್ಬರಿಗೂ ಟೆನ್ಷನ್ ಇರುತ್ತೆ. ವರ್ಕಿಂಗ್ ಡೇ ಅಂದ ತಕ್ಷಣ ಯು ಹ್ಯಾವ್ ಟು ಅಕಾಮಡೇಟ್ ಯುವರ್ ಸೆಲ್ಫ್. ಈಗ ನನಗೆ ಸಹ ಇದೆ, ಆದ್ದರಿಂದ ಬ್ಯಾಲೆನ್ಸ್ ಮಾಡ್ತಾಯಿದ್ದೀನಿ. ಪಾಪ ಕಾರ್ಯಕ್ರಮ ಶುರುವಾದಾಗಿಂದ ಉಂಗುರದ ಬಗ್ಗೆ ಹೇಳೋದನ್ನು ಮುಗಿಸಿ ನನಗೆ ಒಂಥರ ಪಾಪ ಪ್ರಜ್ಞೆ ಬರ್ತಾಯಿದೆ. ಆಮೇಲೆ ಈ ಥರ ರೇಖಿದು ಹೀಗೆ ಮಾಡೋದು ಎಲ್ಲ ಇದೆ. ಅದಕ್ಕೊಂದು ಇಂಟ್ರೊಡಕ್ಷನ್ ಸೆಷನ್ ಇಟ್ಕೊಂಬೋಣ. ಇಂಟ್ರೊಡಕ್ಷನ್ ಸೆಷನ್ ಇಟ್ಕೊಂಡ ನಂತರ ನಾನು ಆನ್ಲೈನ್ ರೇಖೆಯನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕೆ ಫೀಸ್ ಇರುತ್ತೆ. 15 ಡೇಸ್ ಒಂದು ಹೀಲಿಂಗು, 21 ಡೇಸಿಗೆ. ಸುಮಾರು ಬಾಬಾ ಒಂದು ರೇಖೆ ಮುಗಿದು 14-16 ವರ್ಷದಲ್ಲಿ ನನಗೆ 70ರಿಂದ 80 ಪೇಷಂಟು ಸಾಲ್ವ್ ಮಾಡೋಕ್ಕೆ ಕೊಟ್ಟಿದ್ದಾರೆ. ನಾನು ಮಾಡಿಲ್ಲ, ಐ ಆಮ್ ಜಸ್ಟ್ ಎ ಕ್ಯಾಟಲಿಸ್ಟ್. ರೇಖೆ ಅಂದರೆ ಏನು, ಧ್ಯಾನಕ್ಕೆ ಅದಕ್ಕೆ ವ್ಯತ್ಯಾಸ ಏನು, ಹೀಲಿಂಗ್ ಹೇಗೆ ಮಾಡ್ಬೋದು ಎಲ್ಲವನ್ನು ಇನ್ನೊಂದು ಸೆಷನಲ್ಲಿ ಹೇಳ್ತೀನಿ. ಸಣ್ಣ ಕಥೆಯನ್ನು ಟೈಮ್ ಮಾಡಿಕೊಂಡು ಮೊನ್ನೆ ಫೇಸ್ಬುಕ್ಕಲ್ಲಿ ಹಾಕಿದ್ದೆ, ಹಾಗೆ ಅಪ್ಲೋಡ್ ಮಾಡಿದ್ದೀನಿ. ನೋಡಿ ಕೇಳಿ ಮೆಚ್ಚಿಸಿ ಎಲ್ಲರೂ ಕಮೆಂಟ್ ಮಾಡ್ತಾಯಿದ್ದಾರೆ. ಧನ್ಯವಾದಗಳು. ಶುಭ ದಿನ, ಶುಭ ಗುರುವಾರ ಸಕಲರಿಗೂ.